Guys, our next destination is ಇಲ್ಲಿಗೆ ಚಿಕ್ಕಮಂಗ್ಳೂರ್. ಸೊ ನಾವು ಶ್ರವಣಬೆಳಗೊಳದಿಂದ ಬಂದು ಹಾಸನದಲ್ಲಿ ಊಟ ಮಾಡಿ ಇವಾಗ ಚಿಕ್ಕಮಂಗ್ಳೂರಿಗೆ ಹೊರಡ್ತಾ ಇದ್ದೇವೆ. ಆಲ್ಮೋಸ್ಟ್ ವಿ ಆರ್ ರೀಚಿಂಗ್ ದ ಡೆಸ್ಟಿನೇಷನ್. ನಾವು ಆನ್ ದ ವೇ ಟು ರೆಸಾರ್ಟ್ ಹೋಗ್ತಾ ಇದ್ದೇವೆ. ನೋಡಿ, ಇದೇ ಸುತ್ತಮುತ್ತಲು. ಇವಾಗ ರೀಚ್ ಆಗ್ತಾ ಇದ್ದೇವೆ. ಇನ್ನೊಂದು 1 minute ಅಷ್ಟೇ. ಗೈಸ್, ನಾವು ರೂಮ್ಗೆ ರೀಚ್ ಆದ್ವಿ. ಸೊ ರೂಮ್ ಟೂರ್ ತೋರಿಸ್ತೇನೆ. ಇಟ್ ಈಸ್ ವೆರಿ ನೈಸ್. ನೋಡಿ ಫಸ್ಟಿಗೆ ವೆರಿ ನೈಸ್ ಆಕ್ಚುಲಿ. ನೇಚರ್ನ ಎಡೆಯಲ್ಲಿ ಒಂದು ಪ್ಲೇಸ್ ಅಂತ ಹೇಳ್ಬೋದು. ಸೊ ತೋರಿಸ್ತೇನೆ. ಫ್ರಮ್ ಔಟ್ ಸೈಡ್ ಇಟ್ ಈಸ್ ಲುಕಿಂಗ್ ಲೈಕ್ ದಿಸ್. ಇದು ನಮ್ದು. ಈ ತರ ಇಲ್ಲಿ ಫ್ಯೂ ಹೌಸಸ್ ತರ ಇದೆ. ನಾವು ಬುಕ್ ಆಗಿದ್ದು ಇದಾಯ್ತಾ. ಸೊ ತೋರಿಸ್ತೇನೆ, ಒಳಗಡೆ ಹೋಗುವ. ಸೊ ನೋಡಿ, ಪ್ರಜ್ವಲ್ ಆಲ್ರೆಡಿ ಸ್ಟಾರ್ಟೆಡ್ ಎಂತ ಮೊಬೈಲ್ ಎಲ್ಲ ನೋಡ್ತಾ ಇದ್ದಾರೆ. ಓಕೆ, ಇಲ್ಲೊಂದು ಸೋಫಾ ಉಂಟು. 2 ಬೀನ್ ಬ್ಯಾಗ್ ಕೊಟ್ಟಿದ್ದಾರೆ. ಅಂದ್ರೆ ಇದು ನಾಟ್ ಓನ್ಲಿ ಫಾರ್ ಕಪಲ್ಸ್, ಫ್ರೆಂಡ್ಸ್ ಎಲ್ಲ ಬಂದಾಗ ಕೂಡ ಚಿಲ್ ಮಾಡ್ಬೋದು. ಆ ತರ ಒಂದು ಮಲ್ಟಿಪಲ್ ಶೇರ್ ಕೂಡ ಯೂಸ್ ಮಾಡ್ಬೋದು. ಸೊ ನೋಡಿ, ಇದು ಬೆಡ್. ನೋಡಿ, ಇದು ಆಕ್ಚುಲಿ ಒಂಥರ ಮನೆ ತರ ಮಾಡಿದ್ದಾರೆ. ಓಕೆ, ಸೊ ಫ್ರಮ್ ದಿಸ್ ವ್ಯೂ ಇದು ಈ ತರ ಕಾಣ್ತದೆ ನೋಡಿ, ಸ್ಕ್ರೀನ್ ಅಲ್ಲಾಗಿ. ಆಮೇಲೆ ಟಿವಿ ಯೂನಿಟ್, ವೈಫೈ, ಹಸ್ಬೆಂಡ್ ಕೂಡ ಅದು ನನಗೆ ಸಿಕ್ಕಿದ್ದು. ಓಕೆ, ಸೊ ಹಿಯರ್ ಟೇಬಲ್. ಆಮೇಲೆ ನೋಡಿ, ಇಲ್ಲೊಂದು ಮಿನಿ ಸ್ಪೇಸ್, ಅಂದ್ರೆ ಇಲ್ಲಿ ಕಬೋರ್ಡ್ ಕೊಟ್ಟಿದ್ದಾರೆ. ಥಿಂಗ್ಸ್ ಎಲ್ಲ ನಿಮ್ಗೆ ಇಲ್ಲಿ ಇಡ್ಬೋದು. ಇದು ಜಸ್ಟ್ ವಾಶ್ರೂಮ್ ಅಷ್ಟೇ, ಜಸ್ಟ್ ಸಿಂಪಲ್ ವಾಶ್ರೂಮ್, ಬಟ್ ಕ್ವೈಟ್ ಸ್ಪೇಷಿಯಸ್ ಇದೆ. ಇಂಟ್ರೆಸ್ಟಿಂಗ್ ಪಾರ್ಟ್ ಅನ್ನೋದು ಈ ಬಾಲ್ಕನಿ. ತುಂಬಾ ಚಂದ ಉಂಟು ನೋಡಿ. ಇದು ಬಾಲ್ಕನಿ. ಓಕೆ, ಇಲ್ಲಿ ಫುಲ್ ಅಡಿಕೆ ತೋಟ ಉಂಟು. ಸೊ ಹೀಗೆ ವ್ಯೂ ನೋಡಿಕೊಂಡು ಚಿಲ್ ಮಾಡ್ಬೋದು. ದಟ್ಸ್ ಇಟ್ ಗೈಸ್, ರೂಮ್ ಟೂರ್ ಇಷ್ಟೇ. ಆಮೇಲೆ ಏನೆಲ್ಲ ನೆಕ್ಸ್ಟ್ ನಾವು ಏನೆಲ್ಲ ಎಲ್ಲಿಗೆ ಹೋಗ್ತೇವೆ, ಇಲ್ಲಿಂದ ಎಲ್ಲಿಗೆ ಹೋಗ್ತೇವೆ ಎಲ್ಲ ಕಂಟಿನ್ಯೂ ಮಾಡ್ತೇವೆ ವ್ಲಾಗ್ ಅಲ್ಲಿ. ಹಾಯ್ ಗೈಸ್, ಇವಾಗ ನೈಟ್ ಐ ಥಿಂಕ್ 9:30 ಆಯ್ತು. ನಮ್ದು ರೆಸಾರ್ಟ್ ಅಂದ್ರೆ ಹಟ್ ಅಂತಲ್ಲ, ರೂಮ್ ಹೇಗಿದೆ, ರೂಮ್ ನ ಸರೌಂಡಿಂಗ್ಸ್ ಹೇಗಿದೆ, ಆಕ್ಚುಲಿ ವೆರಿ ಕಲರ್ಫುಲ್ ಆಗಿದೆ. ಸೊ ಅದನ್ನ ತೋರಿಸುವ ಅಂತ ಹೇಳಿಕೊಂಡು ಬಂದೆ. ನೋಡಿ, ದಿಸ್ ಔಟ್ ಸೈಡ್ ಎಂಟ್ರೆನ್ಸ್. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಿದೆ ಲೈಟಿಂಗ್ಸ್, ಆಯ್ತಾ. ನೇಚರ್ ಅನ್ನ ಆಕ್ಚುಲಿ ಬೀಟ್ ಮಾಡ್ಲಿಕ್ಕೆ ಯಾವ್ದು ಸಹ ಆಗುದಿಲ್ಲ. ನೋಡಿ, ಪ್ರಜ್ವಲ್ ಬರ್ತಾ ಇದೆ. ತುಂಬಾ ಚಳಿ ಉಂಟು. ಇವನ ಏನು ಸ್ವೆಟರ್ ಹಾಕದೆ ಬಂದಿದಂಗೆ ಆಶ್ಚರ್ಯ ಆಗ್ತಾ ಉಂಟು. ಸಖತ್ತಿದೆಯಲ್ಲ. ಆಕ್ಚುಲಿ ನಾವು ಟೀ ಮತ್ತು ಜಸ್ಟ್ ಸ್ನಾಕ್ಸ್ ತಿನ್ಲಿಕ್ಕೆ ಸುಮ್ನೆ ಹೊರಗೆ ಹೋಗಿದ್ವಿ. ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ ಬರುವಾಗ ಈ ತರ ಇರ್ತದೆ ಅಂತ. ಬಿಕಾಸ್ ನಾವು ಸಂಜೆ ಹೊತ್ತೋಗಿತ್ತಲ್ಲ, ಆವಾಗ ಲೈಟಿಂಗ್ಸ್ ಏನಿರ್ಲಿಲ್ಲ. ಬಂದಾಗ ತುಂಬಾ ಇಂಟ್ರೆಸ್ಟ್ ಆಯ್ತು ನೋಡುವಾಗ. ತುಂಬಾ ಚಂದ ಉಂಟು ಲೈಟಿಂಗ್ಸ್ ನೋಡಿ. ಸೊ ಅಲ್ಲಿ ಇದು ಹಾಕಿದ್ದಾರೆ ಅಂತ, ಫೈರ್ ಕ್ಯಾಂಪ್ ಹಾಕಿದ್ದಾರೆ. ತೋರಿಸ್ತೇನೆ, ಅದು ಬೇರೆ ಫ್ಯಾಮಿಲಿ ಸಹ ಬಂದಿದ್ದಾರೆ ನೋಡಿ. ಇವಾಗ ನೋಡಿ ಹೇಗೆ ಕಾಣ್ತಾ ಉಂಟು ನೈಟ್. ಇದೆಲ್ಲ ಅಡಿಕೆ ತೋಟ, ತುಂಬಾ ಚಂದ ಉಂಟು. ನಾನು ಸುಮ್ನೆ ಪ್ರಜ್ವಲನ್ನು ಮಂಗ ಮಾಡಿ ಫೋಟೋ ತೆಗಿತೇನೆ ಅಂತ ಹೇಳಿಕೊಂಡು ವಿಡಿಯೋ ತೆಗಿತಾ ಇದ್ದೇನೆ ಆಕ್ಚುಲಿ. ಪೋಸಸ್ ಮಾಡು. ಎಷ್ಟು ಪೋಸಸ್ ಮಾಡ್ತೀಯಾ? ಇದು ವೈರಲ್ ಆಗ್ತದೆ ಕಾಮಿಡಿಯಾಗಿ. ನೋಡಿ, ಇದು ಒಂದು ಎಲ್ಲ ಅಡಿಕೆ ಮರಕ್ಕೆ ಈ ತರ ವೈಟ್ ಕಲರ್ ಏನೋ ಹಾಕಿದ್ದಾರೆ ಮದ್ದು. ನನ್ನ ಕೈಗೆಲ್ಲ ಆಯ್ತು ನೋಡಿ, ವೈಟ್ ವೈಟ್ ವೈಟ್. ನಾ ತೆಗಿದಿಲ್ಲ ಫೋಟೋ, ನಾನು ವಿಡಿಯೋ ಮಾಡ್ತಿರೋದು. ನೋಡಿ ಗೈಸ್, ಇಲ್ಲಿ ಕ್ಯಾರಮ್ ಆಡ್ಲಿಕ್ಕೆಲ್ಲ ಇಟ್ಟಿದ್ದಾರೆ, ಅಂದ್ರ ಚಿಲ್ ಮಾಡ್ಲಿಕ್ಕೆ. ಮತ್ತು ನೋಡಿ, ಇಲ್ಲಿ ಕ್ಯಾಂಪ್ ಫೈರ್ ಆಗ್ತಾ ಉಂಟು. ಅವರ ಪ್ರೈವಸಿಗೆ ನಾನು ಹಾಳು ಮಾಡುದಿಲ್ಲ. ಬಿಕಾಸ್ ಐ ಡೋಂಟ್ ನೋ ಅವರಿಗೆ ವಿಡಿಯೋದಲ್ಲಿ ಬರ್ಲಿಕ್ಕೆ ಇಂಟ್ರೆಸ್ಟ್ ಉಂಟಾ ಇಲ್ವಾ ಅಂತ. ಸೊ ಅದಕ್ಕೆ ನಾನು ಅಲ್ಲಿ ತೋರಿಸ್ತಾ ಇಲ್ಲ ಗೈಸ್. ನೋಡಿ ಲೈಟ್
ಇಲ್ಲಿ ಚಿಕ್ಕ ಫೂಸ್ಬಾಲ್ ಇದೆ. ನನಗೆ ಆಕ್ಚುಲಿ ನಮ್ಮ ನೀವಿಯಸ್ ನೆನಪಾಯ್ತು. ನಾವು ಸ್ಟಾರ್ಟಿಂಗ್ ಮ್ಯಾಂಗ್ಳೂರ್ ಆಫೀಸಲ್ಲಿ ಬರುವಾಗ ಫೂಸ್ಬಾಲ್ ಇತ್ತು. ನಾವು ಅದನ್ನೇ ಆಡ್ತಾ ಇದ್ವಿ ಬ್ರೇಕ್ ಟೈಮಲ್ಲೆಲ್ಲ. ಸೊ ಅದನ್ನ ನೆನಪಾಯ್ತು, ಓಲ್ಡ್ ಮೆಮೊರೀಸ್. ಪ್ರಜ್ವಲ್ ಬೇರೆ ಏನೋ ಆಡ್ತಿದ್ದಕ್ಕೆ ಎಂತ ನೇಮ್ ಹೆಸರು? ನಿಂಜಾವಾ? ನಿಂಜಾ ಗೇಮ್ ಏನೋ ಸಮಥಿಂಗ್ ಇದು ಗೇಮ್. ನೋಡಿ ಗೈಸ್, ಪ್ರಜ್ವಲ್ ಒಂದು ಬಿಲ್ಡಿಂಗ್ ಕಟ್ಟಿದ್ದಾನೆ, ಪ್ರೆಸ್ಟೀಜ್ ಬಿಲ್ಡಿಂಗ್. ಗಟ್ಟಿ ಉಂಟಾ ಬಿಲ್ಡಿಂಗ್? ಹೇಳಿದೆ ಬಿತ್ತು. ಇಲ್ಲಿ ಬಂದಾಗ ನಾವು ಮಕ್ಕಳಾಗ್ತಿದ್ದೇವೆ ಅಂತ ಯಾವತ್ತೂ ಆಟ ಆಡೋದ ಗೇಮ್ ಇವಾಗ ಆಟ ಆಡ್ತಾ ಇದ್ದೇವೆ ನೋಡಿ. ನೋಡಿ ಗೈಸ್, ನಾವು ಸಹ ಇಲ್ಲಿ ಕೂತ್ಕೊಂಡ್ವಿ. ಗೈಸ್, ಇಷ್ಟು ಜನ ಇದ್ರು ಇಲ್ಲಿ, ಅವರೆಲ್ಲ ಹೋದ್ರು. 10 o'clock ಆಯ್ತು ಹೇಳಿ, 10:30 ಆಯ್ತು ಆಕ್ಚುಲಿ. ನಾನು ಮತ್ತು ಪ್ರಜ್ವಲ್ ಮಾತ್ರ ಬಾಕಿಯಾಗಿದ್ದೇವೆ. ಫೀಲ್ ನೈಸ್, ಸಮ್ ಪ್ರೈವೇಸಿ, ಪ್ರೈವೇಟ್ ಟೈಮ್. ಸುಮ್ನೆ ಜೋಕ್ ಮಾಡಿದೆ, ಹಾಗೇನಿಲ್ಲ. ಚಳಿ ಹೋಗ್ತದೆ ಸ್ವಲ್ಪ. ಸುತ್ತ ವ್ಯೂಸ್ ಚಂದ ಉಂಟು, ಯಾರಿಲ್ಲ. ಪುನಃ ಪ್ರಜ್ವಲ್ ತೋರಿಸ್ತಾನೆ. ಎಸ್ ಗೈಸ್, ಆಕ್ಚುಲಿ ಮೂನ್ ಎಷ್ಟು ಚಂದ ಉಂಟು ಗೈಸ್ ನೈಟ್. ನಾನು ಯಾವತ್ತೂ ನೋಡದ ಒಳಗೆ ಆಕ್ಟ್ ಮಾಡ್ತಿದ್ದೇನೆ ಅಂತ ನೋಡಿ. ನೆಕ್ಸ್ಟ್ ಪ್ರಜ್ವಲಿಗೆ ಏನೋ ಒಂದು ಕ್ವೆಶನ್ ಕೇಳುವ ಅಂತ ಉಂಟು. ಕೇಳ? ಇಯರ್ ಎಂಡ್ ಆಯ್ತಲ್ಲ, ನಾಳೆ ಲಾಸ್ಟ್ ಡೇ. ಸೊ ನಾಳೆ ಲಾಸ್ಟ್ ಡೇ ಅಲ್ಲಿ ನಿನಗೆ ನನ್ನ ಕ್ಯಾರೆಕ್ಟರ್ ಅಲ್ಲಿ ಯಾವ್ದು ಇಷ್ಟ ಆಗೋದಿಲ್ಲ ಅಂತ? ಪ್ರಜ್ವಲ್ ಜೋಕ್ ಮಾಡ್ತಿದ್ದಾನೆ, ಸಾರಿ ಮೈಕ್ ಪಾಸ್ ಮಾಡ್ತೇನೆ. ಹೇಳು, ಯಾವ್ದು ನಿಮ್ಗೆ ಇಷ್ಟ ಆಗೋದಿಲ್ಲ ಅಂತ? ಎಂತ ಒಂದ್ ಹೇಳ್ಬೇಕಲ್ಲ, ಎಷ್ಟು ಹೇಳ್ಬೋದಾ? ಎಷ್ಟು ಬೇಕಾದ್ರೂ ಹೇಳ್ಬೋದು. ಫಸ್ಟ್ ಇದು ಬೈಕಲ್ಲಿ ನಿದ್ದೆ ಮಾಡುದು. ನಾನು ಅರ್ಧ ರೈಡಿಂಗ್ ಕಮ್ಮಿ ಮಾಡಿದ್ದು ನಿನ್ನ ನಿದ್ದೆಯಿಂದಾಗಿ. ಕಂಟ್ರೋಲ್ ಮಾಡ್ಬೇಕು ನಿದ್ದೆ ರೈಡಿಂಗ್ ಟೈಮಲ್ಲಿ, ಆಯ್ತಾ? ಇನ್ನೊಂದೆಂತ ಹೇಳೋದು ಹಾಗೆ ನೆನ್ಪಾಗ್ತಿಲ್ಲ ಮರ, ಅಂತದೆಂತ ಇಲ್ಲ ನೆನ್ಪಾಗ್ಲಿಕ್ಕೆ ಆಕ್ಚುಲಿ. ಅಷ್ಟೇ. ಅಷ್ಟು ಒಳ್ಳೆ ಹೇಳುದು, ಒಂದೇ ಒಂದು ಮಿಸ್ಟೇಕ್ ಇರುದು ಹೇಳಲಿಕ್ಕೆ. ನೀನು ಕೇಳ್ಬೇಕನ್ನ ಅನ್ಸಿತ್ತು, ಕೇಳಿದೆ. ನಮ್ಮನ್ನು ನೋಡಿ ಎಷ್ಟು ಚಂದ ಉಂಟು ನೋಡಿ. ಆಕ್ಚುಲಿ ಮೊಬೈಲ್ ಅಲ್ಲಿ ನಿಮಗೆ ಜಸ್ಟಿಫೈ ಮಾಡ್ಲಿಕ್ಕೆ ಆಗ್ತಿಲ್ಲ, ಅಷ್ಟು ಚಂದ ಉಂಟು ಗೈಸ್. ಟೈಮ್ ಐ ಥಿಂಕ್ 11 ಆಯ್ತು. ಕಾದು 11 ಗಂಟೆ ಆಯ್ತು. ಸೊ ಸ್ವಲ್ಪ ಚಳಿ ಎಲ್ಲ ಕಡಿಮೆ ಆಯ್ತು. ಸೊ ನಾವಿವಾಗ ರೂಮ್ಗೆ ಹೋಗುವ. ಅದನ್ನ ತೋರಿಸ್ಲಿಲ್ಲ ಆಕ್ಚುಲಿ, ನೈಟ್ ವ್ಯೂ ಹೇಗೆ ಉಂಟು ಅಂತ, ಅದು ಸಹ ತೋರಿಸ್ತೇನೆ. ಅದೆಲ್ಲ ತೋರಿಸಿ ನಾನು ವಿಡಿಯೋ ಮಾಡ್ತೇನೆ. ನೋಡಿ ಗೈಸ್, ಪ್ರಜ್ವಲ್ ಕಟ್ಟಿದ ಮನೆ ತುಂಬಾ ಸ್ಟ್ರಾಂಗ್ ಉಂಟು. ಜಲ್ಲಿಕಲ್ಲಿ ಚೈನ್ ಸೌಂಡ್ ಆಗ್ತಾ ಉಂಟು. ಹಾಗೆ ನೋಡಿ, ಬೈಕಲ್ಲಿ ಪಾರ್ಕ್ ಮಾಡಿದೆ, ಕಣ್ಮುಂದೆ ಇರ್ಲಿಲ್ಲ. ನೋಡಿ ನೈಟ್ ವ್ಯೂ ಹೀಗಿದೆ. ನಾನು ಆವಾಗ ತೋರಿಸಿದಾಗ ಅಷ್ಟು ಬ್ರೈಟ್ನೆಸ್ ಕಾಣಲಿಲ್ಲಲ್ಲ, ಇವಾಗ ಹೀಗೆ ಉಂಟು ಗೈಸ್. ಪ್ರಜ್ವಲ್ ಎಲ್ಲ ನಾಳೆದು ಅಂದ್ರೆ ನಾವು ಯೂಸ್ಡ್ ಕ್ಲೋತ್ಸ್ ಅನ್ನೆಲ್ಲ ಸೆಟ್ ಮಾಡ್ತಾ ಇದ್ದಾನೆ, ಲಗೇಜ್ ಅನ್ನೆಲ್ಲ ಪ್ಯಾಕ್ ಮಾಡಿ ರೆಡಿ ಮಾಡ್ತಾ ಇದ್ದಾನೆ. ಬಟ್ ಚಳಿ ಅಲ್ಲಿಂದ ಬಂದದ್ದು, ಒಟ್ಟಾರೆ ಚಳಿ. ಪ್ರಜ್ವಲ್ ಹೇಳ್ತಿದ್ದಾನೆ, ಬೆಡ್ಶೀಟ್ ಇಟ್ಕೊಂಡು ಅಲ್ಲಿಗೆ ಹೋಗುವ ರಿಟರ್ನ್ ಅಂತ. ಮತ್ತೆ ನಾವ್ ಯಾಕೆ ಇದಕ್ಕೆ ಪೇ ಮಾಡಿದ್ದು? ಓಕೆ ಗೈಸ್, ಹಸಿವಾಗ್ತಾ ಉಂಟು. ಆರೆಂಜ್ ತಂದದ್ದು ಬರುವಾಗ. ನೋಡೋಣ, ಆಟ ಆಡ್ತಿದ್ದಾನೆ ಕುತ್ಕೊಂಡು, ಬೇರೆ ಕೆಲಸ ಇಲ್ಲ. ಬೇಡ. ಓಕೆ ಗೈಸ್, ಈ ವ್ಲಾಗ್ ಅನ್ನು ನಾನು ಇಲ್ಲೇ ಎಂಡ್ ಮಾಡ್ತಿದ್ದೇನೆ. ಮತ್ತೆ ಇಲ್ಲಾದ್ರೆ ಲೆಂಗ್ತಿ ಆಗ್ತದಲ್ವಾ. ಸೊ ಹೋಪ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ. ಯಾರಿಗಾದ್ರೂ ಈ ತರ ಪ್ಲಾನ್ ಮಾಡ್ಬೇಕಿದ್ರೆ ನಾವು ಈ ಪ್ಲೇಸ್ ಅನ್ನು ಪುನಃ ಖಂಡಿತ ರೆಫರ್ ಮಾಡ್ತಿದ್ದೆ. ತುಂಬಾ ಚಂದ ಉಂಟು, ಅಮೇಝಿಂಗ್ ಉಂಟು. ಇಫ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ,
ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಅವರ್ ಚಾನೆಲ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು. ಬಾಯ್.